B C D E F G H I J K L M N O P Q U V W L N O P Q U V. ಕರಿಮಣಿ ಮಾಲೀಕ ಯಾರು? ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಏನ್ ಮಾಡ್ತೀರಿ? ನಾವು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಏನ್ ಓದಿರಿ? PUC. ಉದ್ಯೋಗ ಇಲ್ಲ? ಇಲ್ಲ, ನಾ ಡಿಗ್ರಿ ಮಾಡಿ ನನಗೂ ಉದ್ಯೋಗ ಇಲ್ರಿ. ಏನ್ ಮಾಡ್ತೀರಿ? ನಾವು ತಪ್ಪು ಮಾಡಿದ್ನ ದೇವ್ರು ನೋಡ್ಕೊಂತಾನೆ ಅಷ್ಟೇ. ಕರ್ಮ ಅಂತ ಒಂದಿದ್ದೆ ಅಲ್ವಾ, ನೋಡ್ಕೊಂತಾನೆ. ನಾನ್ ತಪ್ಪು ಮಾಡಿದ್ನ ನಾನು ಅನುಭವಿಸ್ತೀನಿ ಬಿಡಿ. ನಾನು ಸಾಯೋ ಒಳಗಡೆ ನಾನು ಅನುಭವಿಸ್ಬಿಟ್ಟು ಸಾಯ್ತೀನಿ. ಅದು ಒಂದೇ ಹೇಳೋದು, ಯಾವ್ದೇ ಹೆಣ್ಮಕ್ಳಿಗೂ ಪ್ರೀತಿ ಮಾಡಿದಾಗ ಮೂರನೇ ವ್ಯಕ್ತಿನ ಕರ್ಕೊ ಬರ್ಬೇಡಿ ಮಧ್ಯದಲ್ಲಿ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಪಾಪಿಗಳು ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಮುಚ್ಚಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರ್ಲಿ. ಯಾಕಮ್ಮ, ಯಾರಿದು? ನಾನು ಅಂದ್ರೆ ಯಾರಿದು? ನಾನು ಹೆಸರು ಮಾತ್ರ ಹೇಳಲ್ಲ. ನನ್ಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು, ಅದಕ್ಕೆ ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಲ್ಲ. ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ. ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಿನ್ ಜೊತೆ ಅತ್ಯಾಚಾರ ಆಯ್ತಾ? ಹಾ ಆಯ್ತು. ನಿನ್ ಜೊತೆ ಕಿಡ್ನಾಪ್ ಆಯ್ತಾ? ಆಯ್ತು. ನಿನ್ನ ಅವ್ರ ಆಳುಗಳು ಕೊಂದು ಸಾಯಿಸಿದ್ರ? ಹಾ ಸಾಯಿಸಿದ್ರು. ನಿನ್ನ ಇನ್ನೊಬ್ಬ ಮುಚ್ಚಾಕದ್ನ? ಹಾ ಸತ್ಯ. ಎಷ್ಟು ವರ್ಷ ಆಯ್ತು ನಿನ್ ಸತ್ತು? ನಾನು ಇವಾಗ ಸುಮಾರು ವರ್ಷಗಳಾಯ್ತು, ಆದ್ರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಬಟ್ ಆದ್ರೆ ಏನ್ ಗೊತ್ತಾ ಬ್ರದರ್ ವಿಶೇಷ? ಅಂತ ವಿಶೇಷತೆ ಏನೂ ಇಲ್ಲ. ತುಂಬಾ ಜನ ತಲೆಗೆಡಿಸ್ಕೋಬೇಡಿ. ಕೆಲವ್ರು ನಾನು ನೋಡ್ತಾ ಇರ್ತೀನಿ ಬೆಂಗಳೂರಿಗೆ ಬಂದು ಹೆಂಗ್ ಸರ್ ಅಂತ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ನಾನು ಕನ್ನಡದ ಭಕ್ತ. ಇಂಗ್ಲಿಷ್ ಬೇಕಾಗಿಲ್ಲ. ಇಂಗ್ಲಿಷ್ ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ ಬದಲಾಗ್ತಿರ್ತಾಳೆ. ಕನ್ನಡ ತಾಯಿ ಇದ್ದಂಗೆ ಒಬ್ಬಳೇ ಇರ್ತಾಳೆ. ಸೂಪರ್ ಬರೆಯಲ್ಲ. ಸಾಲ ಮಾಡಿದೀವಿ, ದುಃಖ ಆಗ್ತಿದೆ, ಸತ್ತೋಗ್ಬೇಕು ಅನ್ಸಿದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್, ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟವನು ಸರ್, ತಗೊಂಡವನಲ್ಲ. ಯಂಗ್ಸ್ಟರ್ಸ್ ಒಂದ್ ಏಜ್ಗೆ ಬರ್ತಾರೆ, ಏನೋ ಅಚೀವ್ ಮಾಡ್ಬೇಕು ಅಂತ, ಆಗ್ತಾ ಇಲ್ಲ. ಒಂಟಿತನ, ಪ್ರೀತಿ, ಬ್ರೇಕಪ್, ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕು, ಅಭದ್ರತೆ, ಗೆಲ್ತೀವಿ ಅಂತ ಗೊತ್ತಿಲ್ಲ. ನಾನು ಇಲ್ಲಿರೋ ಎಲ್ಲಾ ಹುಡುಗರಿಗೂ ಒಂದು ಮಾತು ಹೇಳ್ತೀನಿ, ಬಿಟ್ಟಾಕೋ, ಜೀವನದಲ್ಲಿ ಮುಂದೆ ಬಾ. ಓಕೆ, ಅವಮಾನ ಆಗಿ ಮರ್ಯಾದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ನಾನು ಇಲ್ಲಿರೋ ಎಲ್ಲಾ ಯಂಗ್ಸ್ಟರ್ಸ್ಗೂ ಹುಡುಗರು ಹುಡುಗಿರು ಒಂದು ಮಾತು ಕೇಳ್ತೀನಿ, ಮರ್ಯಾದೆ ಇದೆ ಅಂತ ನಿಮ್ಗೆ ಹೇಳಿದವ್ರು ಯಾರು ಅಂತ? ಅದೇ ಓಲ್ಡ್ ಡೈಲಾಗ್. ಗಟ್ಟಿಯಾಗಿರಿ, ಧೈರ್ಯವಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು, ಅಲ್ಲಿವರೆಗೂ ಓದ್ತಾ ಇರ್ಬೇಕು. ಬೇಗ ಓದಿ, ಬೇಗ ಪಾಸ್ ಆಗಿ, ಬೇಗ ಕೆಲ್ಸಕ್ಕೆ ಹೋಗಿ, ಬೇಗ ಸತ್ತೋಗ್ಬೇಕೇನ್ರ? ಇದು ಹೇಳ ಅದು ಹೇಳ್ತೀರಿ, ಹೆಂಗ್ರಿ ಜೀವನ? ಒಂದು ವಿರಾಮ ತಗೊಂಡು ವಾಪಸ್ ಬರೋಣ.